ತೋರನೆಲ್ಲ ಕಟ್ಟಿದ್ದಾಯಿತು. 11:30 ಟೈಮ್ ಆಗಿದೆ. ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಅಂಗಡಿಯಲ್ಲಿ ಇವತ್ತು ಬಿಸ್ನೆಸ್ಸು ಚೆನ್ನಾಗಿತ್ತು. ಶ್ರೇಷ್ಠನು ರೂಪ ಅವರು ವರಲಕ್ಷ್ಮಿ ತಾಯಿನ ರೆಡಿ ಮಾಡ್ತಾ ಇದ್ದಾರೆ. ಸ್ಯಾರಿ ಹೆಂಗೆ ಕಟ್ಟಿದ್ದಾರೆ ನೋಡಿ ಒಂದ್ಸರಿ. ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಹಿಂಗೆ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಚೆ ಕ್ಲೈಮೇಟು ನೈಟಲ್ಲೇ ಹೆಂಗಿದೆ ನೋಡಿ ನೀಟಾಗಿ. ರಾಜ್ ಊಟ ಆಯ್ತೇನಪ್ಪ? ನೋಡಿ ನಮ್ಮ ರಾಜ್ನ ಊಟ ಕೂಡ ಇನ್ನೂ ಮಾಡಿಲ್ಲ, ಬಿಸಿ ಇದೆ ಅಂತೆ ಜಾಸ್ತಿ. ರಾಜ್ ಅವರೇ ಏನು ಸಮಾಚಾರ? ನಾಳೆ ವರಲಕ್ಷ್ಮಿ ಹಬ್ಬ. ದೇವ್ರು ಏನು ಕಳ್ಕೊಂತೀಯ? ಅಯ್ಯೋ ಹೋಗಪ್ಪ, ನಂದು ಕೆರ್ಕೊಳೋದೇ ದೊಡ್ಡ ಕೆಲಸ ಹಾಕ್ಬಿಟ್ಟಿದ್ದೆ. ನೀನು ಬೇರೆ ಬಾಳೆ ದಿಂಡು ದೇವಸ್ಥಾನ ಒಳಗಡೆ ಹೆಂಗೆ ಮುಳುಗೋದು ಅಂದಾಗ ನಮ್ಮ ವೈಫ್ ಸ್ಟ್ಯಾಂಡು ಈ ಸರಿ ಸ್ಟ್ಯಾಂಡ್ ತಗೊಂಡ್ಬಿಟ್ಟಿದ್ದಾರೆ. ಈ ಸ್ಟ್ಯಾಂಡ್ ಒಳಗಡೆ ಮುಳುದ್ರೆ ಸಾಕು. ನೋಡಿ ಮುಹೂರ್ತಲ್ಲಿ ಶ್ರೀ ವರಲಕ್ಷ್ಮಿ ಮಾತೆ ರೆಡಿ ಆಗ್ತಾ ಇದ್ದಾರೆ. ನಮ್ಮನೆಗೆ ಬರ್ತಾ ಇದ್ದಾರೆ. ಶ್ರೇಷ್ಠ ನಿದ್ದೆ ಬರ್ತಾ ಇಲ್ಲ? ಎಲ್ಲರೂ ಸೇರಿ ಮನೆಯಲ್ಲಿ ಮನೆ ಕೆಲಸ ಆಗಲಿ ಎಲ್ಲರೂ ಸೇರಿ ಮಾಡಿದ್ರೇ ದೇವ್ರ ಕೆಲಸ. ನಮ್ಮ ವೈಫು ಏನು ಇದಮ್ಮ ಒಂದ್ಸರಿ ತೋರಿಸು. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ರೆಡಿ ಮಾಡಿ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ. ಕೈಗೆ ಮಾಡಿದ್ರೆ ಓಕೆ. ಇಲ್ಲಿಂದ ಇಲ್ಲಿ ಹಿಂಗೆ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಿಂದ ಇದು ಅಷ್ಟೇ. ನಿಮ್ಗೆ ಯಾವ ಥರ ಬೇಕು ನೋಡಿ. ಇಲ್ಲಿ ಹಿಂಗೆ ಹಾಕ್ಕೊಬೇಕು. ಇಲ್ಲಿ ಸುಮ್ಮನೆ ಇಲ್ಲ ಹಾಕಮ್ಮ. ಇಲ್ಲೇ ಪಿನ್ನ ಇಲ್ಲ ಹಾಕಿಲ್ಲ ನೋಡಿ. ಹಿಂಗೆ ಹಾಕಿ. ಹಿಂಗೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೀರಾ? ಈ ಹಬ್ಬ ಮಾತ್ರ ವರಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರು ಮಾಡ್ತಾರೆ. ಅಂಗಡಿಯಲ್ಲಿ 10 ಗಂಟೆ ಆಗೋಯ್ತು. ಒಳ್ಳೆ ಬಿಸ್ನೆಸ್ಸು. ಮತ್ತು ನೋಡಿ ಇವಾಗ ಬಂದ್ಬಿಟ್ಟು ನಾವು ಮಧ್ಯಾಹ್ನ ಮಾಡಿರೋ ಊಟನೇ ಇತ್ತು, ಅದನ್ನೇ ಊಟ ಮಾಡಿಬಿಟ್ಟು ಇವಾಗ ನೋಡಿ ಇವಾಗ ಎಲ್ಲ ತಾಯಿನ ರೆಡಿ ಮಾಡ್ತಾ ಇದೀವಿ ನಾವು. ದೇವ್ರದ್ದು ಒಂದು ರೆಡಿ ಆಗಿಬಿಟ್ರೆ ನಮಗೆ ಮೈಂಡ್ ಫ್ರೀ ಆಗಿಬಿಡ್ತದೆ. ಯಾಕೆ ಹೇಳಿ? ಮತ್ತು ನಾವು ಬೆಳಗ್ಗೆ ಹೋಗಿ ಅಂಗಡಿ ಓಪನ್ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಅಂಗಡಿಯವರು ಫುಲ್ ಬ್ಯುಸಿ. ಏನು ಮಾಡೋದು? ಎಲ್ಲ ಥರದ್ದು ಐಟಮ್ಗಳೆಲ್ಲ ಇದು ಮಾಡಿದ್ದೀವಿ. ರೂಪ ಇನ್ನೇನು ಎತ್ಕೊಂಬರ್ಬೇಕಾ? ಏನೋ ಕಾಲುಗಳು ಮುಡ್ಗೋದು ಬೇಡ ಅಂತ ಇದ್ದಾರೆ. ಅಷ್ಟೇ ಚೆನ್ನಾಗಿದೆ ಅಂತ ಇದ್ದಾರೆ. ನೋಡೋಣ, ಲಾಸ್ಟ್ ಫಿನಿಶಿಂಗ್ ದೇವ್ರು ಚೆನ್ನಾಗಿ ಬಂದರೆ ಸಾಕು. ಯಾಕಂದರೆ ನಮ್ಮ ಕಷ್ಟ ಇದೆ ಇಲ್ಲಿ. ಯಾಕೇಳಿ? ಅಂಗಡಿಯಲ್ಲಿದ್ದು ಇದೆಲ್ಲ ಮಾಡಬೇಕಂದ್ರೆ ಜಾಸ್ತಿ ಕಷ್ಟ ಇದೆ. ಮನೆಯಲ್ಲೇ ಇರೋರು ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನಮಗೆ ಜಾಸ್ತಿ ಕಷ್ಟ ಆಗುತ್ತೆ. ನೋಡೋಣ. ಆಯಿತು, ಇನ್ನೊಂದು 5 ನಿಮಿಷ ಆಯಿತು. 12 ಗಂಟೆ ಆಗ್ತಾಯಿದೆ. ಅದರಲ್ಲಿ ಮಾತಾಡಿಕೊಂಡು ಪ್ರತಿಯೊಂದು ಕೆಲಸ ಮಾಡಿಕೊಂಡು ಹೆಂಡತಿಗೆ ಸಪೋರ್ಟ್ ಮಾಡಿಕೊಂಡು ಮಾಡ್ತಾಯಿದ್ರೆ ಚೆನ್ನಾಗಿರ್ತದೆ. ಅಮ್ಮ ಇನ್ನೇನು ಬೇಕಮ್ಮ? ಅಷ್ಟೇನಾ? ಇದೆಲ್ಲ ಎತ್ಕೊಂಡಿದ್ದೀನಿ. ಮತ್ತು ಇದು ರೆಡಿಯಾಗಿದೆ. ಚಲೋ. ಎಲ್ಲ ತಿಳಿದಿರೋರಿಗೆ ಅವರೇ ಗತಿ. ನಮಗೇನು ಗೊತ್ತಿಲ್ಲ, ದೇವರೇ ಗತಿ. ಅಷ್ಟೇ ಅಲ್ಲ? ನಮ್ಗೆ ಯಾವ ಥರ ಅನ್ನಿಸ್ತದೋ, ಯಾವ ಥರ ಮಾಡಬೇಕು ಮನಸ್ಸಿಗೆ ಬರುತ್ತೋ ಆ ಥರ ಮಾಡ್ತೀವಿ. ಅದೇ ದೇವರು. ಇಲ್ಲ ಈ ಥರನೇ ಮಾಡಬೇಕು, ಇಲ್ಲ ಆ ಥರನೇ ಮಾಡಬೇಕು ಅನ್ನೋದು ಅದು ಸುಳ್ಳು. ಯಾಕೆ ಹೇಳಿ?
ನಮ್ಗೆ ಗೊತ್ತಿರೋ ಥರ ಮಾಡಿದ್ರೇ ದೇವರು. ಇಲ್ಲ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕಂದ್ರೆ ಆಗುತ್ತಾ? ನಮ್ಗೆ ಇಷ್ಟಪಟ್ಟಂಗೆ ನಮ್ಗೆ ಯಾವ ಥರ ಅನಿಸ್ತದೋ ಆ ತಾಯಿ ಆಶೀರ್ವಾದಕ್ಕೋಸ್ಕರ ನಾವು ಕಷ್ಟಪಟ್ಟು ಪ್ರೀತಿಯಿಂದ ಆ ದೇವ್ರ ಸೇವೆ ಮಾಡಬೇಕು, ಭಕ್ತಿಯಿಂದ. ಯಾವ್ದು ಕೊಡೋಣಮ್ಮ? ಇದಾ? ಅಕ್ಷತೆ ಬೇಕಾ? ತಗೊಳ್ಳಮ್ಮ. ಅಕ್ಷತೆ ಕೊಟ್ಟಿದ್ದೀನಿ. ಅಕ್ಷತೆಗೆ ವ್ಯಾಲ್ಯೂ ಜಾಸ್ತಿ ಇದೆ. ಮತ್ತೆ ಇದಾ ತಗೊಳ್ಳಿ. ಇದು ಅಷ್ಟೇ ಅಲ್ಲ? ಓಂ ಪಾರ್ವತಿ ನಮಃ, ಓಂ ಜಗಜಿನ್ನಿ ನಮಃ, ಓಂ ಲೋಕಜಿನ್ನಿ ನಮಃ, ಓಂ ಸರ್ವವಿದ್ಯೈ ನಮಃ. ಈ ಹಬ್ಬ ಅಂದರೆ ಮಾತ್ರ ಹೆಣ್ಮಕ್ಳು ಮಾತ್ರ ಖುಷಿಯಿಂದ ಅವ್ರು ಹಂಗೆ ಮಾಡ್ತಾರೆ ಇವರು ಹಂಗೆ ಮಾಡ್ತಾರೆ ಅನ್ನೋದಕ್ಕಿಂತ ಆ ವರಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತ ಕಷ್ಟಪಡ್ತಾರೆ. ಆ ಕ್ಲೀನಿಂಗು ಅವೆಲ್ಲ ನೋಡಬೇಕು. ನಾವೇ ಸಪೋರ್ಟ್ ಮಾಡ್ತಾಯಿದ್ರೆ ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ಅವ್ರಿಗೆ ಅಯ್ಯೋ ಏನಪ್ಪ ಇಷ್ಟು ಕೆಲಸ ಅಂತ ನಮ್ಗೆ ಅನ್ನಿಸ್ತದೆ. ಅವ್ರಿಗೆ ನಾವು ಎಷ್ಟು ಸಪೋರ್ಟ್ ಮಾಡಿದ್ರೂ ನಮಗೆ ಸುಸ್ತಾಗ್ಬಿಡ್ತದೆ. ಅಷ್ಟು ಕೆಲಸ ಮಾಡ್ತಾರೆ. ಮನೆ ಕೆಲಸ ಅನ್ನೋದು ಅಷ್ಟು ಸುಲಭ ಅಲ್ಲ. ಮನೆ ಕೆಲಸ ಮಾಡೋರಿಗೆ ಮನೆ ಕೆಲಸ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಚಿನ್ನ ಆಗ್ತಾ ಇದ್ದೀರಿ, ಆದಿಶಕ್ತಿ ಪರಾಶಕ್ತಿ ರಕ್ಷಣೆ ಕೊಡಮ್ಮ ಕೊಡು. ವರಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಆ ತಾಯಿ ಆಶೀರ್ವಾದಕ್ಕೋಸ್ಕರ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ. ಯಾಕೇಳಿ ನಮ್ಮ ಕಷ್ಟ ಎಲ್ಲ ದೂರ ಹೋಗಲಿ ಅಂತ. ನೀವು ಯಾವ ಥರ ಪೂಜೆ ಮಾಡ್ತೀರಿ ಅನ್ನೋದಕ್ಕಿಂತ ಅಯ್ಯಮ್ಮನ ಮುಂದೆ ದುಡ್ಡು ಮತ್ತು ಅದಿಲ್ಲ ಇದಿಲ್ಲ, ಅಯ್ಯೋ ನಮ್ಮ ಮನೆಯಲ್ಲಿ ಏನಿಲ್ವೇ ಅನ್ನೋರು ಮನೋಭಾವದಲ್ಲಿ ಇರಬಾರ್ದು. ಯಾಕೇಳಿ ಆ ತಾಯಿ ಪೂಜೆ ಮಾಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ಅಯ್ಯಮ್ಮ ಇರೋದರಲ್ಲೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಅಯ್ಯಮ್ಮನಿರೋದು. ಇವಾಗ ನಿಮ್ಮ ಮನೆಯಲ್ಲ ಅಯ್ಯೋ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ಪೂಜೆ ಮಾಡಿ. ಆ ಯಮ್ಮನು ಎಲ್ಲಿ ಬೇಕಾದರೂ ಇರುತ್ತಾಳೆ. ಗ್ರ್ಯಾಂಡಾಗೆ ಪೂಜೆ ಮಾಡಬೇಕು ಅನ್ನೋ ಇದೇ ಇಲ್ಲ. ಒಂದೊಂದು ತೆಂಗಿನಕಾಯಿ ಮಾಡ್ಕೊಂಬಿಟ್ಟು ಅಮ್ಮ ನೀನೇ ವರಲಕ್ಷ್ಮಿ ಅಂದರೆ ಸಾಕು, ಅಲ್ಲೇ ಇರ್ತಾಳೆ. ಭಕ್ತಿ ಕೊಡ್ಬೇಕು ನಾವು ಅಷ್ಟೇ. ದೇವ್ರ ಮುಖವಾಡ ಇಲ್ಲ, ಹೆಂಗೆ ಪೂಜೆ ಮಾಡೋದು? ವರಲಕ್ಷ್ಮಿ ಹಬ್ಬ ಯಾರು ನೋಡಿದ್ರೆ ಏನು ಅನ್ಕೊತಾರೆ, ಅಯ್ಯೋ ಈ ಸರಿ ನಮ್ಮ ಹತ್ರ ದುಡ್ಡಿಲ್ಲ, ಇದು ಮಾಡೋಕ್ಕಾಗಲ್ಲ, ಹೂ ರೇಟ್ ಜಾಸ್ತಿ, ಫ್ರೂಟ್ಸ್ ರೇಟ್ ಜಾಸ್ತಿ ಅನ್ನೋದಕ್ಕಿಂತ ಒಂದು ತೆಂಗಿನಕಾಯಿ ಪ್ರೀತಿಯಿಂದ ಕಲಶದಲ್ಲೇ ಮುಳುಗಿ ಆ ತಾಯಿಗೆ ಕಣ್ಣುಗಳು ಎಲ್ಲ ಮುಳುಗಿ ನೀವು ಭಕ್ತಿಯಿಂದ ಮಾಡಿ ಫಸ್ಟು ಬರೋದೇ ಬಡವ್ರ ಮನೆಗೆ. ಯಾಕೆ ಅಲ್ಲಿ ಭಕ್ತಿ ಇದೆ. ಅಮ್ಮ ನನ್ನ ಕಡೆಯಿಂದ ಪೂಜೆ ಮಾಡೋಕ್ಕಾಗ್ತಾಯಿಲ್ಲ, ಇರೋದ್ರಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ತಾಯಿ ಮುಖವಾಡ ರೆಡಿ ಮಾಡ್ತಾ ಇದ್ದಾರೆ. ನಮ್ಮದು ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿದ್ದಾಯಿತು. ಮತ್ತು ಇನ್ನೇನಿದೆ ಅಷ್ಟೆಲ್ಲ. ನಿದ್ದೆ ಬರ್ತಾ ಇದೆ. ಬೆಳಗ್ಗೆ ಎದ್ಬಿಟ್ಟು ಅಂಗಡಿಗೂ ಹೋಗ್ಬೇಕು. ನೈಟೆಲ್ಲ ಜಾಗರಣೆ ಮಾಡ್ಬಿಡೋದೇನ. ಆ ಭಕ್ತಿಯಿಂದ ನಾವು ಆ ಯಮ್ಮನ ಅಲಂಕಾರ ಮಾಡಬೇಕು. ಪ್ರತಿಯೊಂದು ನಾವು ಇಲ್ಲಿಂದ ಮಾಡಬಾರ್ದು, ಇಲ್ಲಿಂದ ಮಾಡಬೇಕು. ರೆಡಿ ಮಾಡೋಷ್ಟಕ್ಕೆ ಆ ತಾಯಿ ಮುಖವಾಡ ರೆಡಿ ಮಾಡಬೇಕು, ಆ ತಾಯಿಗೆ ಅಲಂಕಾರ ಮಾಡಬೇಕಂದ್ರೆ ಹೆವಿ ಕಷ್ಟ ಇದೆ ಅಮ್ಮ. ಆ ಭಕ್ತಿಯಿಂದ ಒಂದು ಮೈಂಡಿಂದ ಮಾಡೋ ಆಟೋಮೆಟಿಕ್ ಆಗುತ್ತೆ. ನಮ್ಮ ದೇವರು ವರ ಕೊಡೋ ಮಹಾಲಕ್ಷ್ಮಿ ತಾಯಿ ಅವಳು. ಪ್ರೀತಿಯಿಂದ ಎಲ್ಲ ಥರದ್ದು ಮಾಡಿದ್ರೇನು ಎಲ್ಲ ಆಗುತ್ತೆ. ಅಳ್ತೆ ಯಾವ್ದನ್ನ ಬಿಟ್ಕಬೋ, ನೀಕ್ ಇಷ್ಟ ಮಚ್ಚಿನ ಬಿಟ್ಕಮ್ಮ. ಕನ್ನಡಕ ಕೂಕೋನಲ್ಲ ಕದ ಏನ್ ಕೂಕೋನಲ್ಲ అంటే ಋಷಿನ್ ಟ್ಯಾಂಕ್ ಎತ್ಕೊಂಡ್ಬಿಡ್ತಾನೆ. ಕೂಕೋನ ನಡೆಸೋದ ಈ ತಾಯಿ ಮಗ್ದಲ್ಲಿ ಕಲೆ ಬರ್ಬೇಕಂದ್ರೆ ಪೂಜೆ ಎಲ್ಲ ಆದ್ಮೇಲೆ ನಾವು ಭಕ್ತಿ ಕೊಟ್ಮೇಲೆ ಈ ಅಮ್ಮನ ಮಗ್ದಲ್ಲಿ ಕಲೆ ಆವಾಗ ಬರೋದು, ಇವಾಗಲ್ಲ. ಕರೆಕ್ಟಾಗಿದೆಯಾ? ಭುವಸ್ವಃ ತತ್ಸವಿತುರ್ವರೆಣ್ಯಂ
धीमहि धियो यो न प्रचोदयात्। ಓಕೆ ನೋಡ್ಕೊಂಡು 12:30 ಆಗಿದೆ, 1 ಗಂಟೆ ಆಗ್ತಾ ಬರ್ತಾ ಇದೆ. स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ಓಂ ಪರ್ವತಿ ನಮಃ, ಓಂ ಜುಜಿನ್ನಿ ನಮಃ, ಓಂ ಸರ್ವತಿ ನಮಃ, ಓಂ ನಿತ್ಯರುಕ್ಮಿ ನಮಃ, स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ಮನೆಯಲ್ಲಿ ಇವತ್ತು ಪೂಜೆ ಎಲ್ಲ ಮುಗೀತು. ವರಮಹಾಲಕ್ಷ್ಮಿ ಶುಭಾಶಯಗಳು ಎಲ್ಲರಿಗೂ. ಮತ್ತು ಸುಖ ಶಾಂತಿ ಮತ್ತು ಐಶ್ವರ್ಯ ಎಲ್ಲ ಕೊಡಲಿ ಅಂತ ನಮ್ಮ ಫ್ಯಾಮ್ಲಿ ಮತ್ತು ನಮ್ಮ ಹುಡುಗವ್ರ ಫ್ಯಾಮ್ಲಿ ಮತ್ತು ಫುಲ್ ಸಮಾಜ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ, ಮತ್ತು ನಮ್ಮ ಇಂಡಿಯಾದಲ್ಲಿರೋ ಎಲ್ಲರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಕೋರ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಎಲ್ಲರಿಗೂ ವರ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಶುಭೋದಯ. ದೇವ್ರದ್ದು ಪೂಜೆ ಎಲ್ಲ ಮುಗೀತು. ಇವಾಗ ಅಯ್ಯಮ್ಮನ ಆಶೀರ್ವಾದ ತಗೊಂಡ್ಬಿಟ್ಟು, ಅಯ್ಯಮ್ಮನ ಕೃಪೆಯನ್ನು ತಗೊಂಡ್ಬಿಟ್ಟು ನಾವು ಹೋಗಿ ಅಂಗಡಿ ತೆಗಿಬೇಕು. ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಹೆಂಗಮ್ಮಾಯಿತು? ಚೆನ್ನಾಗಿತ್ತಾ? ಒಳ್ಳೆ ಕಷ್ಟಪಟ್ಟಿದ್ದೀರ ದೇವ್ರಿಗೋಸ್ಕರ. ಅಂಗಡಿಗೆ ಬಂದು ಅಲ್ಲಿ ಸಪೋರ್ಟ್ ಮಾಡಿ, ಮತ್ತು ಇಲ್ಲಿ ದೇವರ ಅಲಂಕಾರವನ್ನು ಚೆನ್ನಾಗಿ ಮಾಡಿ, ಮತ್ತು ನೈಟೆಲ್ಲ ನಿದ್ದೆ ಮಾಡೇ ಇಲ್ಲ ಇವರು. ನಾವನ್ನ ಒಂದು 3 ಅವರ್ 4 ಅವರ್ ನಿದ್ದೆ ಮಾಡಿದ್ದೇವೆ. ಇವ್ರು ನಿದ್ದೆ ಮಾಡ್ದೇ ಎಲ್ಲ ರೆಡಿ ಮಾಡಿ ಅಯ್ಯಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೋರ್ತಾ ಇದ್ದೀನಿ. ಅವರ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಅವರೇ. ಓಂ ವರಲಕ್ಷ್ಮೀ ನಮಸ್ತುತೇ. ಓಂ ವರಮಹಾಲಕ್ಷ್ಮೀ ನಮಸ್ತೇ. ಆದಿಶಕ್ತಿ ಪರಾಶಕ್ತಿ ಪೂಜೆ ಎಲ್ಲ ಮುಗೀತು. ಹೋಗಿ ಅಂಗಡಿ ತೆಗಿಬೇಕು. ಓಕೆ ಬಾಯ್. ಬನ್ನಿ ಅಂಗಡಿ ಓಪನ್ ಮಾಡೋಣ.